ಹರಹೇ ಓಂ. ಎಲ್ಲರಿಗೆ ನಮಸ್ಕಾರ. ಪ್ರತಿದಿನ ಒಂದು ಕತೆ, ಒಳ್ಳೆಯ ಒಂದು ಸಂದೇಶ. ಅರುಣಿಮಾ ಸಿನ್ಹಾ ವಾಲಿಬಾಲ್ ಪ್ಲೇಯರ್. ಆಕೆ ಒಂದು ಟ್ರೈನ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ಲು. ಅಲ್ಲಿ ಆ ಟ್ರೈನ್ನಲ್ಲಿ ಆಕಿನ ಪರ್ಸ್ ಕಸ್ಕೊಳ್ಳಿಕ್ಕೆ, ಟ್ರೈನ್ನಲ್ಲಿ ಯಾರೂ ಇದ್ದಿದ್ದಿಲ್ಲ, ಒಂದು 4-6 ಜನರು ಇದ್ದರು. ಅವರು ಎಲ್ಲ ಅವರ ಹುಡುಗರು. ಆಕೆ ಪಾಪ ಒಂದು ಕಡೆ ಕೂತಿದ್ಲು. ಆಕಿನ ಹತ್ರ ಇರ್ತಕ್ಕಂಥ ಪರ್ಸ್ ಕಸ್ಕೊಳ್ಳಿಕ್ಕೆ ಅವರು ಬಹಳ ಪ್ರಯತ್ನ ಮಾಡಿದರು. ಆಕೆ ಕೂಡ ಅದನ್ನು ಗುಂಜ್ಕೊಂಡು ವಾಪಸ್ ಇದು ಮಾಡ್ಬೇಕಂತೇಳಿ ಅವ್ರ ಜೊತೆಗೆ ಹೋರಾಟ ಮಾಡಿದ್ಲು. 110 ಕಿಲೋಮೀಟರ್ ಸ್ಪೀಡ್ ಟ್ರೈನು. ರಾತ್ರಿ 11 ಗಂಟೆ ಸಮಯ ಆಕಿನ ಟ್ರೈನ್ಲಿಂದ ದೊಬ್ಬಿಟ್ರು. ಆ ಅರುಣಿಮಾ ಸಿನ್ಹಾ ಆ 2 ಟ್ರ್ಯಾಕ್ಗಳ ಮಧ್ಯದಲ್ಲಿ ಆಕೆ ಬೀಳ್ತಾಳೆ. ಹೈ ಸ್ಪೀಡ್ ಟ್ರೈನ್ದಾಗ ಕಾಲಿನ ಬಲದ ಮೇಲೆ ತೆಳಗೆ ಬೀಳ್ತಾಳೆ. ಆಕೆಗೆ ತಲೆಗೆ ಪೆಟ್ಟೇನು ಆಗೋದಿಲ್ಲ. ಆ ಒಂದು ಕಾಲು ಹೊರಳಿ ಇನ್ನೊಂದು ಪಟ್ರಿ ಇರ್ತದೆ ಬಗಲಾಗ, ಆ ಟ್ರ್ಯಾಕ್ ಮೇಲೆ ಆಕಿನ ಕಾಲು ಬೀಳ್ತದೆ. ಸಮ್ ಫ್ರ್ಯಾಕ್ಷನ್ ಸೆಕೆಂಡ್ನಾಗ ಇನ್ನೊಂದು ಟ್ರೈನ್ ಬಂದು ಆಕೆ ಒಂದು ಕಾಲು ತೊಡೆಯವರೆಗೆ ಕಟ್ಟಾಗಿ ಬಿಡ್ತದೆ. ಮೆಲ್ಲಕ್ಕೆ ಹೊಳ್ತಾಳೆ ಈಚೆ ಕಡೆ ಬಗಲಿ. ಹಾಗೇ ಇರ್ತಾಳೆ ರಾತ್ರಿ ಎಲ್ಲ. ವಿಪರೀತ ಬಾಧ, ಮೂರ್ಛೆ ಹೋಗಿಬಿಡ್ತಾಳ. ಬೆಳಗ್ಗೆ ಯಾರೋ ಆಚೆಗಳಿಂದ RPF ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ದವ್ರು ಬರ್ತಾರ, ನೋಡ್ತಾರ. ಕಾಲಿಗೆಲ್ಲ ಇರುಬು ಹತ್ತಿ ಬಿಟ್ಟವ, ಬಹಳಷ್ಟು ರಕ್ತ ಹೋಗ್ಯದ. ಮೂಗಿನ ಹತ್ರ ನೋಡಿದ್ರೆ ಇನ್ನೂ ಶ್ವಾಸ ನಡೀತಾ ಇರ್ತದೆ. ಅಯ್ಯೋ ಇನ್ನೂ ಶ್ವಾಸ ಇದೆ ಹುಡುಗಿಗೆ ಅಂತೇಳಿ ತೊಗೊಂಡೋಗಿ ರೈಲ್ವೆ ಹಾಸ್ಪಿಟ್ಲ್ನಲ್ಲಿ ಇಟ್ಟು ನಂತರ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. 6 ತಿಂಗಳ ಟ್ರೀಟ್ಮೆಂಟ್ ಕೊಡ್ತಾರೆ. ಕೊಟ್ಟ ನಂತರ ಆಕೆಗೆ ಚೆನ್ನಾಗಿ ಆಗ್ತದೆ, ಬದುಕ್ತಾಳ. ಆಕಿನ ಧೈರ್ಯ ನೋಡ್ರಿ, ಆಕಿಂದು ಸಾಹಸ ನೋಡ್ರಿ. ಯೂತ್ಸ್ ಎಲ್ಲ ಕಲಿಬೇಕು. ಆಕೆಗೆ ಡಾಕ್ಟರ್ಸ್ ಕೇಳ್ತಾರ, ಅಮ್ಮ ನಿಂದು ಒಂದು ಕಾಲು ಹೋಯ್ತು, ಒಂದೇ ಕಾಲಿದೆ, ಈಗಂಕೂ ನೀನು ವಾಲಿಬಾಲ್ ಆಡ್ಲಿಕ್ಕೆ ಬರೋದಿಲ್ಲ, ಏನು ಮಾಡ್ಬೇಕಂತ ಮಾಡಿದ್ದಿ? ಆಕೆ ಹೇಳ್ತಾಳೆ, ನಾನು ಹಿಮಾಲಯ ಪರ್ವತ ಇರ್ಬೇಕಂತ ಮಾಡಿದ್ದೀನಿ. ಅರುಣಿಮಾ ಸಿನ್ಹಾ ಹೇಳ್ತಾಳ, ನಾನು ಹಿಮಾಲಯ ಪರ್ವತ ಇರ್ಬೇಕಂತ ಮಾಡಿದ್ದೀನಿ. ಆ ಡಾಕ್ಟರ್ಸ್ ನಗುತ್ತಾ ಹೇಳ್ತಾರ, ಅಮ್ಮ ಇದು ಸಾಧ್ಯ ಇಲ್ಲ, ಒಂದೇ ಕಾಲಿದೆ, ಆ ತೆನ್ಸಿಂಗ್ ನಾರ್ಕೆ ಥರ ಎಲ್ಲರಿಗೂ ಆಗೋದಿಲ್ಲ. ಇಲ್ಲ ನಾನು ತೊಗೊಳ್ತೀನಿ, ಟ್ರೈನಿಂಗ್ ತೊಗೊಂಡು ನಾ ಕಲಿತೀನಿ ಅಂತ ಹೇಳ್ತಾಳೆ. ರಾಜಸ್ಥಾನಿ ಕಾಲು ಕೂಡಿಸ್ಕೋತಾಳೆ. ಮೌಂಟೇನರಿ ಟ್ರೈನಿಂಗ್ ಹೋಗ್ತಾಳೆ ಡೆಹ್ರಾಡೂನ್ಗೆ. ಆ ಮೌಂಟೇನರಿ ಟ್ರೈನಿಂಗ್ ತೊಗೋತಾಳೆ 2 ವರ್ಷದವರೆಗೆ. ಸ್ವಲ್ಪ ಹತ್ತಿ ಆ ಕಾಲಿನಿಂದ ಆಕೆ ಒಂದು ದಿವಸ ಹಿಮಾಲಯ ಪರ್ವತ ಏರ್ಲಿಕ್ಕೆ ಹೋಗ್ತಾಳೆ. ಅರ್ಧ ಹಾದಿ ಹೋದ್ಮೇಲೆ ಕಾಲಿನಲ್ಲಿ ರಕ್ತ ಬರ್ತದೆ. ಹಾಗೆ ಆಕೆ ಸ್ವಲ್ಪ ರೆಸ್ಟ್ ತೊಗೊಳ್ತಾರ. ಅಲ್ಲಿ ಹೇಳ್ತಾರ, ಬೇಡಮ್ಮ ಹೋಗಬೇಡ, ಸಾಕು, ಇಲ್ಲ ನಾನು ಹೋಗೇಬೇಕು. ಅದಕ್ಕೆಲ್ಲ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಕೊಂಡು ಮತ್ತೆ ಮರುದಿವ್ಸ ಹತ್ತಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಕೊನೆಗೆ ಹಿಮಾಲಯದ ಪರ್ವತದ ಕೊನೆಯ ತುದಿವರೆಗೆ ಹೋಗ್ತಾಳೆ. ಮೌಂಟ್ ಎವರೆಸ್ಟ್ವರೆಗೆ ಹೋಗಿ ಅಲ್ಲಿ ತಿರಂಗಿ ಝಂಡ, ಸ್ವಾಮಿ ವಿವೇಕಾನಂದರ ಒಂದು ಭಾವಚಿತ್ರ ಅಲ್ಲಿಟ್ಟು ಬರ್ತಾಳೆ. ನೋಡ್ರಿ ಅರುಣಿಮಾ ಸಿನ್ಹಾನ ವಿಲ್ ಪವರ್, ಆಕೆಯಲ್ಲಿರ್ತಕ್ಕಂಥ ಒಂದು ಧೈರ್ಯ, ಅದು ನಮ್ಮ ಹುಡುಗರು ಯೂತ್ಸ್ ಕಲಿಬೇಕು. ವಿಶೇಷವಾಗಿ ಹೆಣ್ಮಕ್ಳು, ಆ ಹೆಣ್ಣು ಹುಡುಗರು ಆಕಿನಲ್ಲಿ ಇರ್ತಕ್ಕಂಥ ಒಂದು ಧೈರ್ಯ. ನಾವು ಸಣ್ಣ ವಿಷಯಕ್ಕೆ ಗಾಬರಿ ಆಗಿಬಿಡ್ತೀವಿ. ಸ್ಕೂಲ್ನಲ್ಲಿ ಫೇಲ್ ಆದ್ರೆ, ಮೊನ್ನೆ ತೆಲಂಗಾಣದಲ್ಲಿ ರಿಸಲ್ಟು ತಪ್ಪಾಗಿ ಪ್ರಕಟ ಆಗಿತ್ತು. ಗವರ್ನಮೆಂಟ್ ಹೇಳಿತ್ತು, ಇದು ರಿಸಲ್ಟ್ ಫೇಲ್ ಆಗೋರು ಎಲ್ಲರೂ ಪಾಸ್ ಆಗಿದ್ರು, ಪಾಸ್ ಆಗೋರು ರ್ಯಾಂಕ್ ಬರೋ ಹುಡುಗರೆಲ್ಲ ಫೇಲ್ ಆಗಿದ್ರು. ಇದು ಬೈ ಮಿಸ್ಟೇಕ್ಲಿ ಆಗಿದೆ, 2 ದಿವಸದಲ್ಲಿ ಅದನ್ನು ಸರಿ ಮಾಡ್ತೀವಿ ಅಂತ ಹೇಳಿದರು. ಆದರೂ ಈ ಹುಡುಗರು 23 ಮಂದಿ ತೆಲಂಗಾಣದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡು ಬಿಟ್ರು. ಸಣ್ಣ ವಿಷಯಕ್ಕೆ ಎಷ್ಟು ದುರ್ಬಲ ಮನಸ್ಸಾಗಿಬಿಟ್ಟದ. ಅಂಥವರೆಲ್ಲ ಇಂಥ ಸಾಹಸದ ಕಥೆಗಳನ್ನು ಕೇಳಬೇಕು. ನಾವು ಜೀವನದಲ್ಲಿ ಏನಾದರೂ ಮಾಡಬಹುದು. ಬರಲಿ ಸಮಯ ಸಂದರ್ಭ ಏನೇ ಇರಲಿ, ನಮ್ಮ ಮಾನಸಿಕ ಬಲ ಮಾತ್ರ ಕೆಡಬಾರ್ದು. ಆ ಒಂದು ಧೈರ್ಯ ಅರುಣಿಮಾ ಸಿನ್ಹಾನಿಂದ ನಾವೆಲ್ಲ ಕಲಿಬೇಕು. ಅದು ಜೀವಂತ ಉದಾಹರಣೆ. ನೀವೆಲ್ಲ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಈ ಕಥೆ ನಿಮಗೆಲ್ಲ ಗುರ್ತಾಗ್ತದೆ. ಯಾವುದೋ ಕಾಲದ ಕಥೆ ಅಲ್ಲ, ಈಗ ಮೊನ್ನೆ ಆಗಿದ್ದ ಕಥೆ. ನೀವು ಗೂಗಲ್ನಲ್ಲಿ ಇದನ್ನು ಸರ್ಚ್ ಮಾಡಿದ್ರೆ ನಿಮಗೆ ಗುರ್ತಾಗ್ತದೆ. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತಿದ್ದೇನೆ. ನನ್ನ ಹೆಸರು ಅಮರ್ ದೀಕ್ಷಿತ್ ಕೃಷ್ಣ. ನನ್ನ ಸೆಲ್ ನಂಬರ್ 9448757587.